It is to the central banks that the world RBI ಒಂದಷ್ಟು ಕ್ರಮಗಳನ್ನು ಅನೌನ್ಸ್ ಮಾಡಿದೆ. ಸೊ ಇಂಥ ಸಂಕಷ್ಟದ ಸಮಯದಲ್ಲಿ RBI ದೇಶದ ಜೊತೆಯಲ್ಲಿ ನಿಂತಿದೆ, ಆರ್ಥಿಕ ಪುನಶ್ಚೇತನಕ್ಕೆ ನೆರವನ್ನು ಕೊಡೋದಕ್ಕೆ ಬದ್ಧವಾಗಿದೆ ಅನ್ನೋದನ್ನ ಶಕ್ತಿಕಾಂತ್ ದಾಸ್ ಅವರು ಹೇಳಿದ್ರು. ಆಗಸ್ಟ್ 31ರವರೆಗೂ ಕೂಡ EMI ವಿನಾಯಿತಿ ವಿಸ್ತರಣೆ. ಈಗ ಆಲ್ರೆಡಿ 3 ತಿಂಗಳು ಇತ್ತು ಟೈಮು, ಇನ್ನೂ 3 ತಿಂಗಳು EMI ಕಟ್ಟೋದಕ್ಕೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಸದ್ಯ 3 ತಿಂಗಳ ವಿನಾಯಿತಿ ಇತ್ತು, ಇನ್ನೂ ಹೆಚ್ಚುವರಿಯಾಗಿ 3 ತಿಂಗಳ ವಿನಾಯಿತಿಯನ್ನು ಕೊಡಲಾಗಿದೆ EMIಗಳನ್ನು ಕಟ್ಟೋದಕ್ಕೆ. ಹಾಗೆಯೇ ಕೊರೋನಾ ಹೊಡೆತಕ್ಕೊಳಗಾದವರಿಗೆ RBI ಸಾಕಷ್ಟು ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು. ಆರ್ಥಿಕ ವಲಯದ ಚೇತರಿಕೆಗೆ RBI ಸಾಕಷ್ಟು ಕ್ರಮಗಳನ್ನು ಘೋಷಣೆ ಮಾಡಿದೆ. ತೀರಾ ಕಷ್ಟದಲ್ಲಿ ಇರುವವರಿಗೆ ಇನ್ನಷ್ಟು ರಿಲೀಫ್ ಘೋಷಣೆ ಮಾಡಿದೆ. ರಾಜ್ಯ ಸರ್ಕಾರಗಳ ಹಣಕಾಸು ಕೊರತೆಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ RBI ಹೆಜ್ಜೆಯನ್ನು ಇಟ್ಟಿದೆ. ರಾಜ್ಯ ಸರ್ಕಾರಗಳಿಗೆ ಇನ್ನಷ್ಟು ಬೆಂಬಲ ಕೊಡುವ ನಿಟ್ಟಿನಲ್ಲಿ RBIನ ಈ ಕ್ರಮಗಳು ಸಹಾಯಕ ಆಗುತ್ತೆ. ಸಾಲದ ಮರುಪಾವತಿಗೆ ಮತ್ತಷ್ಟು ವಿನಾಯಿತಿಯನ್ನ ಕೊಡಲಾಗಿದೆ. ಸಾಲಗಾರರಿಗೆ EMI ಕಟ್ಟೋದಕ್ಕೆ ಇನ್ನಷ್ಟು ಸಮಯಾವಕಾಶವನ್ನು ಕೊಡಲಾಗಿದೆ. ಯಾಕಂತಂದ್ರೆ ಕೈಗಾರಿಕೆಗಳು ಬಿದ್ದು ಹೋಗಿದೆ, ಯಾರೂ ಕೂಡ ಲಾಭದ ಮುಖ ನೋಡುವ ಸಾಧ್ಯತೆಗಳಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಇನ್ನಷ್ಟು ಸಮಯಾವಕಾಶವನ್ನು ಕೊಡಲಾಗಿದೆ. ಜಾಗತಿಕವಾಗಿಯೇ ಯಾವ ರೀತಿ ಕೊರೋನಾ ದಾಳಿಯನ್ನು ಉಂಟು ಮಾಡಿದೆ, ಹಾವಳಿಯನ್ನು ಉಂಟು ಮಾಡಿದೆ, ಹಾಗೆಯೇ ಭಾರತಕ್ಕೆ ಅದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ತಟ್ಟಿದೆ ಅನ್ನೋದರ ಕುರಿತಾಗಿ ಶಕ್ತಿಕಾಂತ್ ದಾಸ್ ಅವರು ಮಾತನಾಡ್ತಾ ಇದ್ರು. ಸಾಲಗಾರರಿಗೆ RBI ರಿಲೀಫ್ ಮೆಷರ್ಸ್ನ ಘೋಷಣೆ ಮಾಡಿದೆ. ರೆಪೋ ದರ 4.4ರಿಂದ 4ಕ್ಕೆ ಇಳಿಕೆಯಾಗಿದೆ. ಹೀಗೆ ಮಹತ್ವದ ಒಂದಷ್ಟು ಘೋಷಣೆಗಳನ್ನು ಇವತ್ತು RBI ಮಾಡಿದೆ. ರಿವರ್ಸ್ ರೆಪೋ ದರ 3.35ಕ್ಕೆ ಇಳಿಕೆಯಾಗಿದೆ. ಕುಸಿತ ಇರತಕ್ಕಂಥ ದೇಶದ ಆರ್ಥಿಕತೆಯನ್ನ ಮೇಲೆತ್ತೋದಕ್ಕೆ, ಅದಕ್ಕೆ ಬೆಂಬಲವನ್ನು ಕೊಡೋದಕ್ಕೆ, ಸಪೋರ್ಟ್ ಕೊಡೋದಕ್ಕೆ RBI ಇವತ್ತು ಒಂದಷ್ಟು ಕ್ರಮಗಳನ್ನು ಘೋಷಣೆ ಮಾಡಿದೆ. ಆಗಸ್ಟ್ 31ರವರೆಗೂ ಕೂಡ EMI ಕಟ್ಟೋದಕ್ಕೆ ವಿನಾಯಿತಿ ಕೊಡಲಾಗಿದೆ.